ಬೆಳಗಾವಿ ಸದನದಲ್ಲಿ ದಳಬಳಗ ಲೆಕ್ಕಕ್ಕುಂಟು ಆದರೆ ಆಟಕ್ಕಿಲ್ಲ ಅನ್ನುವ ಪರಿಸ್ಥಿತಿ. ಅಧಿವೇಶನದಲ್ಲಿ ಜೆಡಿಎಸ್ ಶಾಸಕರಿಗೆ ಪ್ರಾಮುಖ್ಯತೆ ಸಿಗ್ತಾ ಇಲ್ವಾ? ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಿದ್ದಾರೆ, ಆದರೂ ವ್ಯಥೆ ಮಾತ್ರ ಬದಲಾಗಿಲ್ಲ. ಸಮಸ್ಯೆ ಹೇಳಿಕೊಳ್ಳೋಕೆ ಅಧಿವೇಶನದಲ್ಲೂ ಅವಕಾಶ ಸಿಕ್ತಿಲ್ಲ ಅನ್ನುವ ಅಸಮಾಧಾನ ಜೆಡಿಎಸ್ ಶಾಸಕರನ್ನ ಕಾಡ್ತಾ ಇದೆ. ಮತ್ತೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆಯೂ ಇಲ್ಲ, ಆ ಕಡೆ ಅನುದಾನವೂ ಸಿಗ್ತಾ ಇಲ್ಲ. ಅಧಿವೇಶನದಲ್ಲಿ ತೆನೆ ಶಾಸಕರ ಸಮಸ್ಯೆಯನ್ನ ಹಾಗಾದ್ರೆ ಕೇಳುವವರಿಲ್ವಾ? ಈ ಅಸಮಾಧಾನವನ್ನ ಜೆಡಿಎಸ್ ಪಕ್ಷದ ಶಾಸಕರು ವ್ಯಕ್ತಪಡಿಸುತ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, 2023ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸದನದ ಒಳಭಾಗದಲ್ಲಿದ್ರು. ಲೋಕಸಭಾ ಚುನಾವಣೆಯಾದ ನಂತರದಲ್ಲಿ ಗೆದ್ರು, ಅವರು ಕೇಂದ್ರಕ್ಕೆ ಹೋದ್ರು. ಆ ನಂತರದಲ್ಲಿ ಸದನದಲ್ಲಿ ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಗಟ್ಟಿ ಧ್ವನಿಯ ನಾಯಕರಿಲ್ಲ, ಇಬ್ರು ಹಿರಿಯ ಶಾಸಕರಿದ್ರು ಕೂಡ ಅವರು ಸದ್ದು ಮಾಡ್ತಾ ಇಲ್ಲ, ಜೊತೆಗೆ ಅನುದಾನವೂ ಸಿಗ್ತಾ ಇಲ್ಲ. ಏನ್ ಅಸಮಾಧಾನವನ್ನ ತೋಡ್ಕೊಳ್ತಿದ್ದಾರೆ ಜೆಡಿಎಸ್ ಪಕ್ಷದ ಶಾಸಕರು? ಯಾಕೆ ಲೆಕ್ಕಕ್ಕಿದ್ದಾರೆ ಆಟಕ್ಕಿಲ್ಲ ಅನ್ನುವಂತಹ ಸಿಚುವೇಶನ್ ಅವರಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿ? ಖಂಡಿತವಾಗಿಯೂ ವಿದ್ಯಾಶ್ರೀ, ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಈ ಬಾರಿ ಭಾಗವಹಿಸಿಲ್ಲ. ಅದರಲ್ಲೂ JDS ಶಾಸಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ BJP ಜೊತೆ ಸಮನ್ವಯ ಸಮಿತಿ ಸಭೆಯಲ್ಲಾದಂಥ ನಿರ್ಣಯಗಳನ್ನು ಇಲ್ಲಿ ಪಾಲಿಸ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನ JDS ಶಾಸಕರದ್ದಾಗಿದೆ. ಇನ್ನು ಅಧಿವೇಶನದಲ್ಲಿ ತಮ್ಮ ಕ್ಷೇತ್ರದ ವಿಚಾರ ಕುರಿತಂತೆ ಚರ್ಚೆಗೆ ಹೆಚ್ಚಿನ ಅವಕಾಶಗಳು ಕೂಡ ಸಿಗದೇ ಇರೋ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅನುದಾನದ ವಿಚಾರ ಕುರಿತಂತೆ CM ಜೊತೆ ಮಾತುಕತೆ ಆಡಿದ್ರು. ಸರ್ಕಾರದ ವಿರುದ್ಧ ಏನಾದರೂ ಗುರುತರವಾದ ಆರೋಪ ಮಾಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುದಾನವನ್ನ ಕಡಿತ ಮಾಡ್ತಾರೆ ಅಂತಕ್ಕಂಥ ಆತಂಕ ಕೂಡ ಇದೆ JDS ಶಾಸಕರಿಗೆ. ಇದರ ಹೊರತಾಗಿ ಹಿರಿಯ ಶಾಸಕರಾಗಿರ್ತಕ್ಕಂಥ GT ದೇವೇಗೌಡ ಸೇರಿದಂತೆ ಇತರರು ಕೂಡ ಸರ್ಕಾರದ ಜೊತೆ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ವೈಫಲ್ಯಗಳ ವಿಚಾರ ಕುರಿತಂತೆ ಮಾತನಾಡಿಗೂ ಕೂಡ ಈಗ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಕೂಡ ಕಾಡ್ತಾ ಇರೋದ್ರಿಂದ ಯಾವ ವಿಚಾರಗಳಲ್ಲಿ ನಾವು ಕಲಾಪದಲ್ಲಿ ಭಾಗಿಯಾಗಬೇಕು, ಯಾವ ವಿಚಾರಗಳಲ್ಲಿ ನಾವು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ BJP ನಾಯಕರಿಂದ ಸೂಕ್ತ ಸ್ಪಂದನೆ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ JDS ಶಾಸಕರಿಗೆ ಈವರೆಗೂ ಕೂಡ ಕಗ್ಗಂಟು ಮುಂದುವರಿತಾ ಇದೆ. ಇನ್ನು ಕುಮಾರಸ್ವಾಮಿ ಅವರ ಸೂಚನೆ ಇದ್ರೂ ಕೂಡ ಕೆಲವೊಂದಿಷ್ಟು ಶಾಸಕರು, ಕುಮಾರಸ್ವಾಮಿ ಅವರದ್ದು ನಿನ್ನೆ ಬರ್ತಡೇ ಇತ್ತು, ಇವತ್ತು ರೇವಣ್ಣ ಅವರ ಬರ್ತಡೇ ಇತ್ತು, ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಶಾಸಕರು ಗೈರಾಗಿದ್ದಾರೆ. ಹಾಗಾಗಿ ಬೆಂಗಳೂರಿಂದ ಬೆಳಗಾವಿಗೆ ಬಂದರೂ ಕೂಡ JDS ಶಾಸಕರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಆಗಿದೆ. ಸದ್ಯ ಅನುದಾನ ವಿಚಾರ ಇರ್ಬೋದು, ಇನ್ನು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ JDSಗೆ ನೆಲೆ ಇರ್ತಕ್ಕಂಥ ಹಳೆ ಮೈಸೂರು ಭಾಗದ ವಿಚಾರ ಚರ್ಚೆಗೆ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಅಸಮಾಧಾನ ಕೂಡ ಇದೆ. ಸದ್ಯ ಈಗ ಅಧಿವೇಶನ ಇನ್ನು 2 ದಿನ ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸ್ಪೀಕರ್ ಅವರು ಪರಿಗಣಿಸಬೇಕು, ಅಂದರೆ ನಮ್ಮ ವಿಚಾರಗಳನ್ನು ಕೂಡ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ನೀಡೋದ್ರ ಜೊತೆಗೆ BJP ನಾಯಕರು ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಸಮನ್ವಯ ಸಮಿತಿಯಲ್ಲಿ ಆದಂಥ ಕೆಲವೊಂದು ನಿಯಮಗಳನ್ನು ಅವರು ಪಾಲಿಸ್ತಾ ಇಲ್ಲ, ನಮ್ಮನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನ ಕೂಡ ಇದೆ. ಇನ್ನು CLP ನಾಯಕ ಸುರೇಶ್ ಬಾಬು ಅವರು ಕೂಡ ಭಾಗಿಯಾಗಿದ್ರು ಕೂಡ ಅವರ ಶಾಸಕರಿಗೆ ಅಧಿವೇಶನದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಅವರಿಗೆ ಹೆಚ್ಚಿನ ಸಮಯವನ್ನ ಮಾತನಾಡಲಿಕ್ಕೂ ಕೂಡ ನೀಡಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸಭಾಧ್ಯಕ್ಷರಿಗೂ ಕೂಡ ಕೆಲವೊಂದಿಷ್ಟು ಶಾಸಕರು ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 2 ದಿನಗಳಲ್ಲಿ JDS ಶಾಸಕರ ಅಹವಾಲನ್ನ ಸ್ಪೀಕರ್ ಅವರು ಯಾವ ರೀತಿ ಕೇಳ್ತಾರೆ, ತಮ್ಮ ಕ್ಷೇತ್ರ, ಜಿಲ್ಲೆ ಸೇರಿದಂತೆ ಇತರ ಸಮಸ್ಯೆಗಳ ಕುರಿತಂತೆ ಯಾವ ರೀತಿ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಈಗ ಕುತೂಹಲ ಮೂಡಿದ್ದು, ಸದ್ಯ ಈ ಬಾರಿಯ ಅಧಿವೇಶನದಲ್ಲಿ JDS ಶಾಸಕರು ನಿರಾಶಾ ಭಾವನೆಯನ್ನು ಹೊಂದಿದ್ದು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ BJP ಜೊತೆ ಸಮನ್ವಯತೆಯನ್ನು ಸಾಧಿಸಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರ ಕುರಿತಂತೆ ಈಗಿನಿಂದನೇ ಚರ್ಚೆಯನ್ನು ಮಾಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಇಲ್ಲಿ ಕಲಾಪದಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂದಲ ಇರ್ಬೋದು, ಕೆಲವೊಂದಿಷ್ಟು ಗೊಂದಲಗಳು ವಿಚಾರ ಮತ್ತೆ ಸಮನ್ವಯತೆ ಇಲ್ಲದೆ ಇರೋ ವಿಚಾರಗಳನ್ನು ಕೂಡ ಕುಮಾರಸ್ವಾಮಿ ಅವರ ಗಮನಕ್ಕೂ ತಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.